ಎಲ್ಲರಿಗೂ ಸ್ವಾಗತ. ಇವಾಗ ನಾನು ನಿಮ್ಮ ಹತ್ರ ಒಂದು ಮಾತನ್ನ ಕೇಳಬೇಕು. ತಪ್ಪಾದರೆ ಕ್ಷಮಿಸಿ, ಸರಿ ಆದರೆ ಕಮೆಂಟಲ್ಲಿ ಹಾಕಿ, ಇಷ್ಟ ಆದರೆ ಲೈಕ್ ಮಾಡಿ. ಏನಂತಾರೆ, ಇವಾಗ ಗಂಡ ಹೆಂಡ್ತಿನ ಕೆಲಸದಿಂದ ಬಂದು ಗಂಡ ಕೂತ್ಕೊಂತಾನಂತೆ. ಹೆಂಡ್ತಿ ಅಡುಗೆ ಮಾಡ್ತಿರ್ತಾಳೆ. ಅಡುಗೆ ಮಾಡಬೇಕಾದ್ರೆ ಗಂಡ ಹೋಗಿ ಕೇಳ್ತಾನಂತೆ, ಯಾವಾಗೂ ನಾನು ಕೆಲಸದಿಂದ ಬಂದು ಬೈತೀನಿ, ಜಗಳ ಮಾಡ್ತೀನಿ, ಅದಕ್ಕೆ ನೀನೇನಂತ ಉತ್ತರ ಕೊಡ್ತೀಯ ಅಂದರೆ, ಅದಕ್ಕೆ ಹೆಂಡ್ತಿ ಹೇಳ್ತಾಳೆ, ರೀ ನೀವು ಬೈದಾಗೆಲ್ಲ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಿ, ಆದರೆ ಎಂತಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಹೊರಗಡೆ ತುಂಬ ಟೆನ್ಷನ್ ಇರುತ್ತೆ. ಮನೆ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗತ್ತೆ, ಆಚೆ ಕಡೆ ಏನಾಗುತ್ತೆ ಏನು ಎತ್ತ ಅಂತ ತಲೆ ಕೆಡಿಸ್ಕೋಬೇಕಾಗತ್ತೆ. ಮತ್ತು ಗಾಡಿ ಓಡಿಸ್ಬೇಕಾರೆ ನಮ್ಮ ಮನೆ ಟೆನ್ಷನ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೋಗ್ತೀನಿ ಎಂದಾಗಾದರೂ ನೀವು ಆ ಥರ ಮಾತಾಡೋದನ್ನ ನೆನೆಸ್ತೀರಾ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗಂಡ ಅಂತಾನೆ, ನೀನು ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾರೆ ನಾನು ಇನ್ನೊಂದು ಸತಿ ಆ ಟೆನ್ಷನ್ನ ಮನೇಲಿ ಹೇಳಲ್ಲ, ಈ ಟೆನ್ಷನ್ನ ಆಚೆ ಕಡೆಗೆ ಬಿಡಲ್ಲ, ಬಿಡು, ನಾ ಇಬ್ಬರು ಚೆನ್ನಾಗಿರೋಣ ಅಂತ ಗಂಡ ಹೇಳ್ತಾನೆ. ನೀವೆಷ್ಟೇ ಬೈದರೂ ಎಷ್ಟೇ ಹೊಡೆದ್ರು ನಾನು ಹೋಗಲ್ಲ ಅಂತ ಹೆಂಡ್ತಿ ಹೇಳ್ತಾಳೆ. ಇದೇ ಅಲ್ವಾ ಸಂಸಾರ ಅಂದರೆ? ಗಂಡ ಹೆಂಡ್ತಿ ಜೀವನ ಅಂದರೆ ಅನ್ಯೋನ್ಯವಾಗಿರಬೇಕು ಅಂದರೆ ಇದೇ ಸುಖ ಜೀವನ. ಇದಕ್ಕೆ ಹೇಳೋದು, ಪ್ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದ್ದರೆ ಗಂಡ ಹೆಂಡ್ತಿ ಯಾವತ್ತೂ ದೂರ ಆಗಲ್ಲ. ಇದೇ ನಿಜವಾದ ಪ್ರೀತಿ.